ಮೂರಕ್ಕೆ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ವಿಜಯ ದೊರೆತಿರುವಂತದ್ದು. ಬೈ ಎಲೆಕ್ಷನ್ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಅಭೂತಪೂರ್ವ ಗೆಲುವಾಗಿದೆ. ಮಹಾರಾಷ್ಟ್ರದಲ್ಲಿ ಗೆಲ್ತೀವಿ ಅಂತ ಬಿಜೆಪಿ ನಾಯಕರು ತೊಡೆ ತಟ್ಟಿದ್ರು, ಆದರೆ ಆಗಿದ್ದೇ ಬೇರೆ. ಕಾಂಗ್ರೆಸ್ ವಿಜಯ ಪತಾಕೆಯನ್ನ ಹಾರಿಸಿದೆ. ಹಾಗಾಗಿ ಈ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಕಾಂಗ್ರೆಸ್ನ ನಾಯಕರಿದ್ದಾರೆ. ಜಯದ ಬಗ್ಗೆ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನ ನಾಯಕರು. ಮೊದಲನೇದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಆ ಸಂತಸದ ಕ್ಷಣಗಳನ್ನು ಹೇಗೆ ಹಂಚಿಕೊಂಡ್ರು ಹಾಗಾದ್ರೆ ಡಾಕ್ಟರ್ ಜಿ ಕೇಳ್ತಾ ಹೋಗೋಣ. ರಿಸಲ್ಟ್ ನಾವು 3 ಗೆದ್ದಿದ್ದೀವಿ. ನಿಮಗೆ ಆಶ್ಚರ್ಯ ಆಗಂತ ರೀತಿಯಲ್ಲಿ ಫಲಿತಾಂಶ ಬರುತ್ತೆ. 3 ಗೆದ್ದಿದ್ದೀವಿ. ರಾಜ್ಯದಲ್ಲಿ ನಾನು ಮಹಾರಾಷ್ಟ್ರಕ್ಕೆ ನನ್ನನ್ನು ಕಳಿಸಿದ್ರು ಅಬ್ಸರ್ವರ್ ಆಗಿ. ಮಹಾರಾಷ್ಟ್ರದಲ್ಲಿ ನಾವು ಏನು ಮಹಾವಿಕಾಸ್ ಅಗಾಡಿ ಇದೆ, ನಮ್ಮ 6 ಪಕ್ಷಗಳು ನಾವು ಸೇರ್ಕೊಂಡಿದ್ದೇವೆ, ಇಂಡಿಯಾ ಅಲಯನ್ಸ್, ನಾವು ಅಧಿಕಾರಕ್ಕೆ ಬರ್ತೀವಿ. ಅದೇನಾರ ಇರಲಿ ಬಿಡಿ, ಎಕ್ಸಿಟ್ ಪೋಲ್ನ ಎಲ್ಲವೂ ಸತ್ಯ ಆಗೋದಿಲ್ಲ. ಎಕ್ಸಿಟ್ ಪೋಲ್ನಲ್ಲಿ ಡಿವೈಡ್ ಆಗೋಗಿದೆ. ಎಕ್ಸಿಟ್ ಪೋಲ್ನಲ್ಲಿ 2 ಎಕ್ಸಿಟ್ ಪೋಲ್ನಲ್ಲಿ ನಮಗೆ ಕೊಟ್ಟಿದ್ದಾರೆ. ಅಂದರೆ MUAಗೆ 162 ಸೀಟ್ ಕೊಟ್ಟವ್ರೆ, ಅವ್ರಿಗೆ 128 ಕೊಟ್ಟಿದ್ದಾರೆ. ಸೊ ಯಾವುದು ಎಕ್ಸಿಟ್ ಪೋಲ್ ಕರೆಕ್ಟ್? ಈಗ ನನಗೆ ಬೇಕಾದ್ದು ನನಗೆ ಕರೆಕ್ಟ್ ಅಂತ ಹೇಳ್ತೀನಿ, ಅವ್ರಿಗೆ ಬೇಕಾದ್ದು ಅವ್ರು ಕರೆಕ್ಟ್ ಅಂತಾರೆ. ಆದರೆ ನಮಗೆ ಗ್ರೌಂಡ್ ರಿಯಾಲಿಟಿ ಇರೋದು, ನಾವು ಕಾರ್ಯಕರ್ತರ ಜೊತೆ ಮತ್ತು ಜನಸಮುದಾಯದ ಜೊತೆ ನಾವು ಚರ್ಚೆ ಮಾಡಿದಾಗ ಅಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಭಾಳ ಭ್ರಷ್ಟ ಸರ್ಕಾರ, ಅದು ಹೋಗಬೇಕು, ನಾವು ಮಹಾವಿಕಾಸ್ ಅಗಾಡಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋಂಥದ್ದನ್ನು ನಾನು ಕೇಳಿದ್ದೇನೆ. ಹಾಗಾಗಿ ಆ ಆಧಾರದ ಮೇಲೆ ಹೇಳ್ತೀನಿ ವಿನಃ ಬೇರೆ ಯಾವುದೂ ಇಲ್ಲ. ರಿಸಲ್ಟ್ ನಾವು 3 ಗೆದ್ದಿದ್ದೀವಿ. ನಿಮಗೆ ಆಶ್ಚರ್ಯ ಆಗಂತ ರೀತಿಯಲ್ಲಿ ಫಲಿತಾಂಶ ಬರುತ್ತೆ. 3 ಗೆದ್ದಿದ್ದೀವಿ. ರಾಜ್ಯದಲ್ಲಿ ನಾನು ಮಹಾರಾಷ್ಟ್ರಕ್ಕೆ ನನ್ನನ್ನು ಕಳಿಸಿದ್ರು ಅಬ್ಸರ್ವರ್ ಆಗಿ. ಮಹಾರಾಷ್ಟ್ರದಲ್ಲಿ ಫಲಿತಾಂಶ ಗೆದ್ದೇ ಗೆಲ್ತೀವಿ. ಈಗ ನಿಮ್ಮ ಏನು ಎಕ್ಸಿಟ್ ಪೋಲ್ ಬರ್ತಾ ಇದೆಯಲ್ಲ, ಅದು ರಿವರ್ಸ್ ಆಗ್ತದೆ. ನಾನು ರೆಕಾರ್ಡ್ ಹೇಳ್ತಾ ಇದ್ದೀನಿ, ಕ್ಲೀನಾಗಿ ಹೇಳ್ತೀನಿ, ಇದನ್ನು ತೋರಿಸ್ಬೇಕು ನೀವು. ಎಕ್ಸಿಟ್ ಪೋಲ್ ಫಲಿತಾಂಶ ರಿವರ್ಸ್ ಆಗ್ತದೆ. ಮಹಾರಾಷ್ಟ್ರ ನೋಡಪ್ಪ, ನನಗೆ ಮಹಾರಾಷ್ಟ್ರದ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಹೋಗಿ ಪ್ರಚಾರ ಮಾಡಿ ಬಂದಿದ್ದೀನಿ, ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ನಮ್ಮ ಜನಕ್ಕೆಲ್ಲ ಇದೆ. ಖರ್ಗೆ ಸಾಹೇಬರು ಕೂಡ ಹೇಳಿದ್ರು, ಬೈ ವಿತಿನ್ ಮಾರ್ಜಿನ್ ಅಲ್ಲಿ ಗೌರ್ಮೆಂಟ್ ಫಾರ್ಮ್ ಮಾಡ್ತೀವಿ ಅಂತ ನನಗೆ ಹೇಳಿದ್ದಾರೆ. ಅವರು ಎಲ್ಲ ಲೀಡರ್ಸ್ ಹತ್ರ ಮಾತಾಡಿದ್ರು. ನಾನು ಪ್ರಚಾರಕ್ಕೆ ಹೋಗಿದ್ದೆ, ನನ್ನ ಕಣ್ಣಿಗೆಲ್ಲ ಚೆನ್ನಾಗೇ ಕಾಣ್ತು. ತಟ್ಟೆ ಮರ ಏಟಿದೆಯಲ್ಲ, ಅದು ಬಿದ್ದಿದೆಯೋ ನೋಡ್ಬೇಕು. ಜಾರ್ಖಂಡಲ್ಲೂ ಸಹಿತ ಸರ್, ಈಗ ಚನ್ನಪಟ್ಟಣದಲ್ಲಿ ಎಲ್ಲ ಎಕ್ಸಿಟ್ ಪೋಲ್ ಅಲ್ಲಿ ಸೋಲ್ತಾರೆ ಅಂತಾನೆ ಬರ್ತಾ ಇರೋದು. ಎಸ್ಪೆಷಲಿ ಜಮೀರ್ ಅಹಮದ್ ಹೇಳಿಕೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಲಾಸ್ಟ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿಗೆ 16,000 ವೋಟ್ ಮಾತ್ರ ಬಂದಿತ್ತು. ಬರೀ 16,000 ಕಾಂಗ್ರೆಸ್ ಪಾರ್ಟಿಗೆ ಬಂದಿತ್ತು. ನಾನು ಗೆದ್ದಿರ್ಬೋದು, ನಮ್ಮ ಬಾಲಕೃಷ್ಣ ಗೆದ್ದಿದ್ರು, ನಮ್ಮ ಇಕ್ಬಾಲ್ ಹುಸೇನ್ ಗೆದ್ದರು. ಆ ಕ್ಷೇತ್ರದಲ್ಲಿ ನಮಗೆ ವೋಟ್ ಕಡಿಮೆ ಬಂದಿತ್ತು. ನಮ್ಮ ಡ್ಯೂಟಿ ನಾವು ಮಾಡಿದ್ವಿ, ಗೆದ್ದೇ ಗೆಲ್ತೀವಿ ಆತ್ಮವಿಶ್ವಾಸ ನನಗಂತೂ ಇದೆ. ಫಲಿತಾಂಶ ಗೆದ್ದೇ ಗೆಲ್ತೀವಿ. ಈಗ ನಿಮ್ಮ ಏನು ಎಕ್ಸಿಟ್ ಪೋಲ್ ಬರ್ತಾ ಇದೆಯಲ್ಲ, ಅದು ರಿವರ್ಸ್ ಆಗ್ತದೆ. ಗಮನಿಸ್ತಾ ಇದ್ದೀರಾ, ಈಗಾಗಲೇ ಒಂದು ಕಡೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಂತೂ ಮುಗಿದೋಗಿದೆ. ಇದೀಗ ಯಾವ ಪಕ್ಷ ಗೆಲುವನ್ನ ಸಾಧಿಸಬಹುದು ಅನ್ನುವಂಥ ಕುತೂಹಲ ಶುರುವಾಗಿದೆ. ನವೆಂಬರ್ 23ನೇ ತಾರೀಕು ಚುನಾವಣಾ ಫಲಿತಾಂಶ ಕೂಡ ಹೊರಬೀಳುತ್ತೆ. ಈಗಾಗಲೇ ಎಲ್ಲಾ ಪಕ್ಷಗಳು ತಾವೇ ಗೆಲ್ತೀವಿ ಅಂತ ಹೇಳ್ಕೊಳ್ಳೋದು ಕಾಮನ್, ಸರ್ವೇ ಸಾಮಾನ್ಯ. ಇವರು ಹೇಳ್ತಾರೆ, ಅವರು ಹೇಳ್ತಾರೆ, ಬಟ್ ಅವರಿಗೆ ಭರವಸೆ ಇದೆ, ಹಾಗಾಗಿ ಹೇಳ್ಕೊಳ್ತಾರೆ. ಬಟ್ ಮತದಾರ ಪ್ರಭುಗಳು ಯಾರಿಗೆ ಮತವನ್ನ ಹಾಕಿದ್ದಾರೆ, ಯಾರಿಗೆ ಜೈಕಾರವನ್ನ ಹಾಕ್ತಾರೆ ಅನ್ನೋದು ನವೆಂಬರ್ 23ನೇ ತಾರೀಕು ಅಂದ್ರೆ ನಾಳೆ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ರೇಣುಕಾ. ಡೆಸ್ಕ್ ಲೈವ್ ನಿಂದ ಜಾಯ್ನ್ ಆಗ್ತಿದ್ದಾರೆ. ರೇಣುಕಾ, ಗಮನಿಸ್ತಾ ಇದೀವಿ, ಒಂದು ಕಡೆ ಕರ್ನಾಟಕದಲ್ಲಿ ಈಗಲ್ಲಿ ವೇಟ್ ಮಾಡ್ತಾ ಇದೀವಿ ಅಂತಾನೆ ಹೇಳ್ಬಹುದು. ನಾಳೆಯ ದಿನಕ್ಕಾಗಿ 3 ಕ್ಷೇತ್ರಗಳು, ಸಂಡೂರು, ಚನ್ನಪಟ್ಟಣ, ಶಿಗ್ಗಾವಿ, ಈ 3 ಕ್ಷೇತ್ರದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿದೆ. ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಯಾರು ಗೆಲ್ಬಹುದು, ಯಾರು ಸೋಲಬಹುದು ಅಂತ. ಚಂದ್ರಕಲಾ, 3 ಕ್ಷೇತ್ರದ ಉಪಚುನಾವಣೆಗೆ ನಾಳೆ ಒಂದು ಅಂತಿಮ ಕದನ ಅಂತಾನೆ ಹೇಳ್ಬೋದು. ಈಗಾಗಲೇ EVM ಮಷನ್ ನಲ್ಲಿ ಭದ್ರವಾಗಿರ್ತಕ್ಕಂಥ 3 ಅಭ್ಯರ್ಥಿಗಳ ಭವಿಷ್ಯ ನಾಳೆ ಅಧಿಕೃತವಾಗಿ ಬೆಳಕಿಗೆ ಬರಲಿದೆ. ಈಗಾಗಲೇ 3 ಪಕ್ಷದ ನಾಯಕರು ಕೂಡ ಒಂದು ಭರ್ಜರಿಯಾದಂತಹ ಲೆಕ್ಕಾಚಾರದಲ್ಲೇ ಇದ್ದಾರೆ. ಇತ್ತ ಕಾಂಗ್ರೆಸ್ ನಾಯಕರು 3 ಕ್ಷೇತ್ರವು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ ಅಭ್ಯರ್ಥಿಯೇ ಗೆಲುವನ್ನು ಸಾಧಿಸ್ತಾರೆ ಅಂತೇಳಿ ಈ ಕಡೆ ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ ಭರವಸೆಯನ್ನು ಕೂಡ ಹೊಂದಿರುವಂತದ್ದು. ಅದ್ರ ಜೊತೆಗೇನೆ ಇತ್ತ JDS ನಾಯಕರು ಮತ್ತೆ ಅದರಲ್ಲೂ
ಬಿಜೆಪಿ ನಾಯಕರು ಕೂಡ ನಾವು ಕೂಡ 3 ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಈ ಒಂದು 3 ಕ್ಷೇತ್ರದಲ್ಲೂ ಕೂಡ ನಮ್ಮ ಅಭ್ಯರ್ಥಿಯೇ ಒಂದು ಗೆಲುವನ್ನು ಸಾಧಿಸ್ತಾರೆ ಅಂತೇಳಿ ಅವರು ಕೂಡ ಭರವಸೆಯಲ್ಲಿದ್ದಾರೆ. ಆದ್ರೆ ಈ ಒಂದು ಸಮೀಕ್ಷೆಗಳ ಲೆಕ್ಕಾಚಾರದ ಪ್ರಕಾರ ಇಲ್ಲಿ ಹೋಗ್ತಾ ಹೋದ್ರೆ ಯಾರಿಗೂ ಕೂಡ ಲಾಭ ಇಲ್ಲ, ಯಾರಿಗೂ ಕೂಡ ನಷ್ಟ ಇಲ್ಲ ಅಂತೇಳಿ ಹೇಳಲಾಗ್ತಾ ಇದೆ. ಯಾಕೆಂತಂದ್ರೆ ಶಿಗ್ಗಾಮಲ್ಲಿ ಏನು ಭರತ್ ಬೊಮ್ಮಾಯಿ ಅವರ ಒಂದು ತಂದೆ ಬಸವರಾಜ ಬೊಮ್ಮಾಯಿ ಅವರು ಈ ಹಿಂದೆ ಅವರು ಕೂಡ ಆ ಒಂದು ಕ್ಷೇತ್ರಕ್ಕೆ ಶಾಸಕರಾಗಿದ್ರು, ಮಾಜಿ ಸಿಎಂ ಆಗಿದ್ರು, ಈಗ ಪ್ರಸ್ತುತ ಸಂಸದರು ಆಗಿದ್ದಾರೆ. ಆ ಒಂದು ಕ್ಷೇತ್ರದಲ್ಲಿ ಅವರ ಕಾರ್ಯಗಳು ಕೂಡ ಸಾಕಷ್ಟಿದೆ. ಅವರ ಹಿಂದಿನ ಕಾಲ ಭರತ್ ಬೊಮ್ಮಾಯಿ ಅವರ ತಾತನವರು ಕೂಡ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಆ ಕ್ಷೇತ್ರದಲ್ಲಿ ಲಿಂಗಾಯತರ ಮತದಾರರೇ ಆ ಒಂದು ಕ್ಷೇತ್ರದಲ್ಲಿ ನಿರ್ಣಾಯಕ ಮತಗಳಾಗಿರುವಂತದ್ದು. ಹಾಗಾಗಿ ಆ ಕ್ಷೇತ್ರದಲ್ಲಿ ಭರತ್ ಬೊಮ್ಮಾಯಿ ಅವರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತೇಳಿ ಒಂದ್ ಕಡೆ ಸಮೀಕ್ಷೆಗಳು ಹೇಳ್ತಾ ಇದೆ. ಇತ್ತ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಹೋದ್ರೆ ಆ ಒಂದು ಕ್ಷೇತ್ರದಲ್ಲೂ ಕೂಡ ಈಗಾಗಲೇ ಏನು ಅನ್ನಪೂರ್ಣ ತುಕಾರಾಮ್ ಅವರ ಒಂದು ಹಸ್ಬೆಂಡ್ ಆದಂತಹ ತುಕಾರಾಮ್ ಅವರು ಕೂಡ ಈಗಾಗಲೇ 4 ಸಾರಿ ಕೂಡ ಆ ಒಂದು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ರು. ಪ್ರಸ್ತುತ ಅವರು ಕೂಡ ಸಂಸದರಾಗಿದ್ದಾರೆ. ಹಾಗಾಗಿ ಅವರು ಕೂಡ ಆ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಸೇವೆ ಸಲ್ಲಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ಬಾರಿಯೂ ಕೂಡ ಆ ಒಂದು ಕ್ಷೇತ್ರ ಕಾಂಗ್ರೆಸ್ಗೆ ಒಂದು ವಶವಾಗಲಿದೆ ಅನ್ನೋದು ಕೂಡ ಸಮೀಕ್ಷೆಯಲ್ಲಿ ಬಯಲಾಗಿರುವಂತದ್ದು. ಇನ್ನು ಹೈ ವೋಲ್ಟೇಜ್ ಕಣ ಅಂತಂತಂದ್ರೆ ಅದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಈಗಾಗಲೇ ಗೊತ್ತಿರುವಂತ ವಿಚಾರ, ಚುನಾವಣೆಗೂ ಮುನ್ನ ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸಿತ್ತು. ಅಭ್ಯರ್ಥಿಯ ಆಯ್ಕೆಯಿಂದ ಹಿಡಿದು ಕೂಡ ಇಂದಿನ ಒಂದು ನಾಳಿನ ರಿಸಲ್ಟ್ ವರೆಗೂ ಕೂಡ ಒಂದು ಸಾಕಷ್ಟು ಹೈ ವೋಲ್ಟೇಜ್ ಅನ್ನ ಆ ಒಂದು ಕ್ಷೇತ್ರ ಪಡೆದುಕೊಂಡು ಬಂದಿದೆ. ಆ ಒಂದು ಕ್ಷೇತ್ರದಲ್ಲಿ ಯಾರಿಗೆ ಒಂದು ಟಿಕೆಟ್ ಕೊಡ್ತಾರೆ ಅನ್ನೋದೇ ಸಾಕಷ್ಟು ಗೊಂದಲ ಆಗಿತ್ತು. ಆದ್ರೆ ಈಗ ಟಿಕೆಟ್ ಆಯ್ತು, ಚುನಾವಣೆ ಆಯ್ತು, ಈಗ ಏನಿದ್ರು ಕೂಡ ರಿಸಲ್ಟ್ ಒಂದೇ ಬಾಕಿ ಇದೆ. ಈ ರಿಸಲ್ಟ್ಗೂ ಕೂಡ ಸಾಕಷ್ಟು ಕುತೂಹಲ ಕೂಡ ಮೂಡಿದೆ. ಅದ್ರ ಜೊತೆಗೆ ಸಾಕಷ್ಟು ಬೆಟ್ಟಿಂಗ್ ಗಳು ಸಹ ನಡೀತಾ ಇದೆ. ಇತ್ತ ನಿಖಿಲ್ ಕುಮಾರಸ್ವಾಮಿ ಗೆಲುವನ್ನು ಸಾಧಿಸ್ತಾರ ಅಥವಾ ಸಿಪಿ ಯೋಗೇಶ್ವರ್ ಅವರು ಗೆಲುವು ಸಾಧಿಸ್ತಾರ ಅನ್ನೋದು ಕೂಡ ಇನ್ನೂ ಕೂಡ ಸಾಕಷ್ಟು ಗೊಂದಲ ಆಗಿದೆ. ಆದ್ರೆ ಒಂದಿಷ್ಟು ಸಮೀಕ್ಷೆಗಳ ಪ್ರಕಾರ ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತೆ ಅವರ ತಂದೆಯಾದಂತಹ ಮಾಜಿ ಪ್ರಧಾನಿ ದೇವೇಗೌಡರ ಅವರು ಅಭಿವೃದ್ಧಿ ಕಾರ್ಯಗಳು, ಪ್ರಸ್ತುತ ಅವರು ಕೂಡ ಈಗ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಆ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಕಾರ್ಯರೂಪಕ್ಕೆ ತೆಗೆದುಕೊಂಡು ಬಂದಿದ್ದಾರೆ, ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗಾಗಿ ಆ ಒಂದು ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅಲ್ಲಿನ ಜನ ಕೈ ಹಿಡಿತಾರೆ ಅನ್ನೋ ಒಂದು ಕೂಡ ಈಗಾಗಲೇ ಮಾತು ಕೂಡ ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೇನೆ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಕಳೆದ ಒಂದು ಲೋಕಸಭಾ ಚುನಾವಣೆ ಇರ್ಬೋದು, ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸೋಲನ್ನು ಅನುಭವಿಸಿದ್ರು. ಈ ಸೋಲಿನ ನಂತರ ಅಲ್ಲಿನ ಒಂದು ಮತದಾರರ ಪ್ರಭುವರಿಗೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೆ ಅನುಕಂಪ ಬಂದಿದೆ. ಹಾಗಾಗಿ ಈ ಬಾರಿ ಅವರನ್ನು ಗೆಲ್ಲಿಸಿಕೊಂಡು ಬರ್ಬೇಕು ಅಂತೇಳಿ ಅಲ್ಲಿನ ಮತದಾರರು ಕೂಡ ನಿರ್ಧಾರ ಮಾಡಿದ್ದಾರೆ ಅನ್ನೋದು ಕೂಡ ಈಗಾಗಲೇ ಒಂದು ಬೆಳಕಿಗೆ ಬರುವಂತದ್ದು. ಅದ್ರ ಜೊತೆಗೇನೆ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಸಾಕಷ್ಟು ಒಂದು ಬಿಜೆಪಿ ಒಕ್ಕಲಿಗರ ನಾಯಕರು ಕೂಡ ಪ್ರಚಾರ ಮಾಡಿದ್ರು. ಹಿರಿಯ ಮುಖಂಡರು ಸೇರಿದಂತೆ ಬಿಜೆಪಿ ಹಲವು ಮುಖಂಡರು ಕೂಡ ಆ ಒಂದು ಕ್ಷೇತ್ರಕ್ಕೆ ಹೋಗಿ ನಿಖಿಲ್ ಪರವಾಗಿ ಸಾಕಷ್ಟು ಒಂದು ಮತ ಪ್ರಚಾರವನ್ನು ಕೂಡ ಮಾಡಿದ್ರು. ಮತ ಕೊಡ್ಬೇಕು ಅಂತ ಹೇಳಿ ಕೂಡ ಅಲ್ಲಿ ಒಂದು ಮತಯಾಚನೆಯನ್ನು ಕೂಡ ಮಾಡಿದ್ರು. ಈ ಒಂದು ಎಲ್ಲಾ ಹಿನ್ನೆಲೆಯಲ್ಲೂ ಕೂಡ ಎಲ್ಲ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ. ಅಲ್ಲಿನ ಜನರು ಕೂಡ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸಿಪಿ ಯೋಗೇಶ್ವರ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೂಡ ಬಹಿರಂಗವಾಗಿನೇ ಕೊಟ್ಟಿರುವಂತದ್ದು. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ನಮ್ಗೆ ಸಮಬಲವಾಗಿನೇ ಪೈಪೋಟಿ ಕೊಟ್ಟಿದ್ದಾರೆ. ಅವರು ಕೂಡ ಯಾವುದೇ ಕಾರಣಕ್ಕೂ ಒಂದು ಕಮ್ಮಿಯ ಒಂದು ಅಂತರದಿಂದ ಸೋಲ್ತಾರೆ ಅಂತ ಹೇಳಕ್ಕಾಗಲ್ಲ. ಯಾಕೆಂತಂದ್ರೆ ಕಾಂಗ್ರೆಸ್ ನಲ್ಲಿ ಒಂದಿಷ್ಟು ನಾಯಕರು ಕೂಡ ದೇವೇಗೌಡರ ಕುಟುಂಬದ ವಿರುದ್ಧವಾಗಿ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಇರ್ಬೋದು. ಎಕ್ಸಾಂಪಲ್ ಆಗಿ ಜಮೀರ್ ಅವರೇ ಒಂದು ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು. ಆಂಬ್ಯುಲೆನ್ಸ್ ನಲ್ಲಿ ಬಂದು ಪ್ರಚಾರ ಮಾಡ್ತಾರೆ ಅನ್ನೋದು, ಅವರ ಒಂದು ಕರಿಯ ಅನ್ನೋ ಒಂದು ಹೇಳಿಕೆಯನ್ನು ಕೊಡುವಂಥದ್ದು, ಈ ತರ ಒಂದು ಸಾಕಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಹತ್ಕೊಂಡು ಕಣ್ಣೀರ್ ಹಾಕಿ ಮತಯಾಚನೆ ಮಾಡ್ತಾರೆ, ಅಭಿವೃದ್ಧಿ ಕಾರ್ಯಗಳಿಲ್ಲ ಅಂತೇಳಿ ಸಾಕಷ್ಟು ಬಾರಿ ಕಾಂಗ್ರೆಸ್ ನಾಯಕರು ಈ ತರ ಲೇವಾಡಿ ಮಾಡ್ಕೊಂಡು ಹೋಗ್ತಾ ಹೋದಂಗೆಲ್ಲ ಅದು ಜೆಡಿಎಸ್ ನಾಯಕರಿಗೆ ಸಾಕಷ್ಟು ಪ್ಲಸ್ ಪಾಯಿಂಟ್ ಆಗಿದೆ. ಅಲ್ಲಿರ್ತಕ್ಕಂಥ ಮತದಾರರಿಗೆ ಎಲ್ಲೋ ಒಂದ್ ಕಡೆ ಜೆಡಿಎಸ್ ನಾಯಕರ ಮೇಲೆ ಅನುಕಂಪವನ್ನು ಮೂಡಿದೆ. ಹೀಗಾಗಿ ಹೇಗಾದ್ರೂ ಮಾಡಿ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸ್ಕೊಂಡು ಬರೋಣ, ಈ ಬಾರಿ ಅವ್ರಿಗೊಂದು ಅವಕಾಶ ಕೊಡೋಣ. ಯುವಕರು ಇದ್ದಾರೆ, ಈಗಾಗಲೇ ಅವರು ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ಕೂಡ ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಮುಂದಿನ ದಿನ ಏನಾದ್ರೂ ಇವ್ರು ಗೆದ್ರೆ, ಶಾಸಕರಾದ್ರೆ ಜೆಡಿಎಸ್ ನ ಒಂದು ರಾಜ್ಯಾಧ್ಯಕ್ಷರಾಗುವ ಕೂಡ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ. ಹಾಗಾಗಿ ಇವ್ರಿಗೊಂದು ಅವಕಾಶ ಕೊಟ್ಟು ನೋಡೋಣ ಅನ್ನೋ ಒಂದು ರೀತಿಯಲ್ಲಿ ಅಲ್ಲಿನ ಮತದಾರರ ಪ್ರಭುಗಳ ಒಂದು ಆಲೋಚನೆ ಅಂತ ಹೇಳಿದ್ರೆ ಸಮೀಕ್ಷೆಗಳಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಚಂದ್ರಕಲಾ, ರೇಣುಕಾ, ಇನ್ನೊಂದು ಗಮನಿಸಬಹುದಿತ್ತ, ಮಹಾರಾಷ್ಟ್ರದಲ್ಲಿ ಈಗಾಗಲೇ ಏನು ಮತದಾನ ಪ್ರಮಾಣ ಹೆಚ್ಚಾಗ್ಲಿಲ್ಲ, ಗೆಲುವು ನಮ್ದೇ ಅಂತ ಹೇಳಿಕೆನ ಕೊಡ್ತಾ ಇದ್ದಾರೆ. ನೋಡಿ, ನಮ್ಮ ರಾಜ್ಯದಲ್ಲಿ ಸಮೀಕ್ಷೆ ಕಾಂಗ್ರೆಸ್ ವಿರುದ್ಧವಾಗಿ ಬಂತಂದ್ರೆ ಆ ಸಮೀಕ್ಷೆಯನ್ನ ನಂಬೋದಿಲ್ವಂತೆ. ಅದೇ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಪರವಾಗಿ ಸಮೀಕ್ಷೆ ಬಂದ್ರೆ ಅದನ್ನ ನಂಬ್ತಾರಂತೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ?
ಎಸ್ ಚಂದ್ರಕಲಾ, ಇದು ಇತ್ತೀಚಿನ ಒಂದು ಬೆಳವಣಿಗೆ ಅಲ್ಲ. ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಇರ್ಬೋದು, ಕಾಂಗ್ರೆಸ್ ಪರವಾಗಿ ಏನು ಸಮೀಕ್ಷೆಗಳು ಬಂದಿತ್ತು, ಆಗ ನಾವೇ ಗೆಲ್ತೀವಿ ಅಂತೇಳಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಕೂಡ ಆ ಒಂದು ಸಮೀಕ್ಷೆಯನ್ನು ನಂಬಿದ್ರು. ಆ ಸಮೀಕ್ಷೆಯ ಪ್ರಕಾರವಾಗಿ ನಾವು ಗೆದ್ದಿದ್ದೀವಿ ಅಂತಾನು ಹೇಳಿದ್ರು. ಅದೇ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರು ಡಬಲ್ ಡಿಜಿಟ್ ಬಂದೇ ಬರ್ತೀವಿ ನಾವು ಈ ಬಾರಿ, ಸಮೀಕ್ಷೆಗಳನ್ನ ಯಾವುದೇ ಕಾರಣಕ್ಕೂ ನಾವು ನಂಬಲ್ಲ ಅಂತ ಹೇಳಿದ್ರು. ಆದ್ರೆ ಒಂದಿಷ್ಟು ಸಮೀಕ್ಷೆಗಳಲ್ಲೂ ಕಾಂಗ್ರೆಸ್ಗೆ ಡಬಲ್ ಡಿಜಿಟ್ ಬರೋದೇ ಇಲ್ಲ, ಸಿಂಗಲ್ ಡಿಜಿಟ್ ಬರುತ್ತೆ ಅಂತ ಹೇಳಿ ಕೂಡ ಸಮೀಕ್ಷೆಗಳು ಕೂಡ ಹೇಳಿದ್ರು. ಆದ್ರೆ ಈ ಒಂದು ಕಾಂಗ್ರೆಸ್ ನಾಯಕರು ಆ ಒಂದು ಸಮೀಕ್ಷೆಯನ್ನು ತಳ್ಳಿ ಹಾಕಿದ್ರು. ಆದ್ರೆ ಸಮೀಕ್ಷೆಗಳ ಪ್ರಕಾರವೇ ಕಾಂಗ್ರೆಸ್ಗೆ ಒಂದು ಸಿಂಗಲ್ ಡಿಜಿಟೇ ಬಂತು, ಡಬಲ್ ಡಿಜಿಟ್ ಬರ್ಲಿಕ್ಕೆ ಆಗ್ಲಿಲ್ಲ. ಅದೇ ರೀತಿಯಾದಂತಹ ಮಹಾರಾಷ್ಟ್ರದಲ್ಲೂ ಕೂಡ ಏನು ಕಾಂಗ್ರೆಸ್ಗೆ ಒಂದು ಅಧಿಕೃತವಾಗಿ ಇರ್ತಕ್ಕಂಥ ಒಂದು ಬಹುಮತ ಬರಲ್ಲ ಅಂತೇಳಿ ಈಗಾಗಲೇ ಸಮೀಕ್ಷೆಗಳು ಕೂಡ ಸಾಕಷ್ಟು ವರದಿ ಮಾಡ್ತಾ ಇದ್ದಾವೆ. ಆದ್ರೂ ಕೂಡ ಅವರನ್ನು ಈ ಒಂದು ವರದಿಯನ್ನು ಕೂಡ ತಳ್ಳಿ ಹಾಕ್ತಾ ಇದ್ದಾರೆ. ಈಗ ಸದ್ಯದ ಮಟ್ಟಿಗೆ ಬರ್ತಾ ಇದ್ದ ರಾಜ್ಯದಲ್ಲಿ ನಡೆದಂತಹ 3 ಕ್ಷೇತ್ರದ ಉಪಚುನಾವಣೆಯ ವರದಿಯನ್ನು ಕೂಡ ಅವರು ಇದೇ ರೀತಿಯಾದಂತಹ ತಳ್ಳಿ ಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ವರದಿಯನ್ನು ನಂಬಲ್ಲ, ಕೆಲವೊಂದ್ಸರಿ ವರದಿಗಳು ಉಲ್ಟಾ ಆಗುವ ಚಾನ್ಸಸ್ ಕೂಡ ಸಾಕಷ್ಟು ಇದೆ. ಹಾಗಾಗಿ ನಾವು ಈ ವರದಿಯನ್ನು ನಂಬಕ್ ಸಾಧ್ಯನೇ ಆಗಲ್ಲ. 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನೋ ಒಂದು ಮೊಂಡತನಕ್ಕೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಬಿದ್ದಿರುವಂತದ್ದು. ನಾಳೆ 8 ಗಂಟೆಗೆ ಏನು ಮತದಾನ ಎಣಿಕೆ ಆರಂಭವಾಗುತ್ತೆ. ನಾಳೆ ಮಧ್ಯಾಹ್ನದವರೆಗೆ ಏನು ಅಧಿಕೃತವಾಗಿ ರಿಸಲ್ಟ್ ಹೊರಬೀಳುತ್ತೆ. ಆ ಒಂದು ರಿಸಲ್ಟ್ ಬಳಿಕವಷ್ಟೇ ಈ ಒಂದು ಕುರುಕ್ಷೇತ್ರದಲ್ಲಿ ಯಾರಿಗೆ ಎಷ್ಟು ಪಲ್ ಸಿಗುತ್ತೆ, ಯಾರಿಗೆ ಎಷ್ಟು ಸೀಟ್ ಸಿಕ್ಕಿದೆ ಅನ್ನೋದು ಅಧಿಕೃತವಾಗಿ ಗೊತ್ತಾಗಲಿದೆ. ಚಂದ್ರಕಲಾ, ಥ್ಯಾಂಕ್ ಯು ರೇಣುಕಾ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಒಂದು ಕಡೆ ಕರುನಾಡಿನಲ್ಲಿ ಕ್ಷಣದಿಂದ ಕ್ಷಣಕ್ಕೆ ಕುರುಕ್ಷೇತ್ರ ರಂಗೇರ್ತಾ ಇದೆ. ಎಲೆಕ್ಷನ್ ಕಾವು ಅನ್ನೋದು ಜೋರಾಗ್ತಾ ಇದೆ. ಸಂಡೂರು, ಶಿಗ್ಗಾವಿ ಪಟ್ಟಣದಲ್ಲಿ ಈ ಬಾರಿ ಗೆಲುವು ಯಾರಿಗೆ ಏನು ಅನ್ನೋದು ಗೊತ್ತಾಗಬೇಕು ಅಂತಂದ್ರೆ ನಾಳೆವರೆಗೂ ಕೂಡ ಕಾದಷ್ಟೇ ನೋಡಬೇಕಾಗತ್ತೆ. ಈಗಾಗಲೇ ಸಮೀಕ್ಷೆ ಹೇಳುವ ಪ್ರಕಾರ ರಾಜ್ಯದಲ್ಲಿ 2 ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಶಿಗ್ಗಾವಿ ಹಾಗೆ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲುವನ್ನ ಕಂಡ್ರೆ, 1 ಕ್ಷೇತ್ರದಲ್ಲಿ ಅಂತಂದ್ರೆ ಸಂಡೂರಿನಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಗೆಲುವನ್ನ ಕಾಣುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ಬಹಳ ಅಂದ್ರೆ ಬಹಳ ಕುತೂಹಲ ಇದೆ. ಕಾದ್ ನೋಡೋಣ ನಾಳೆ ಸಂಜೆ ಏನಾಗುತ್ತೆ ಏನು ಅಂತ.